ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಆಲ್ಮೋಸ್ಟ್ ಮುಗಿಸಿದಂತಹ ಪೊಲೀಸರು ರಿಕವರಿಗೆ ಅಂತ ಕೆಲವೊಂದಷ್ಟು ದಾಖಲೆಗಳನ್ನ ಮೊಬೈಲ್ ಅನ್ನ ಕಳಿಸಿದ್ರು. ಸೊ ಆ ಮೊಬೈಲ್ ನಲ್ಲಿ ದರ್ಶನ್ಗೆ ಕಂಟಕ ಆಗಬಹುದಾದಂತಹ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯಲ್ಲಿ ದರ್ಶನ್ಗೆ ಆ 8 ಫೋಟೋಗಳೇ ಕಂಟಕವಾಗುತ್ತಾ ಅನ್ನೋ ಕುತೂಹಲ, ಪ್ರಶ್ನೆ, ಅನುಮಾನಗಳು ಮೂಡ್ತಾ ಇದೆ. ಕೊಲೆ ನಡೆದ ಸ್ಥಳದಲ್ಲಿ ಫೋಟೋ ರಿಕವರಿ ಮಾಡಿದ್ದಾರೆ ಪೊಲೀಸರು. ತನಿಖೆಯಲ್ಲಿ ದರ್ಶನ್ಗೆ ಆ 8 ಫೋಟೋಗಳು ಸಂಕಷ್ಟವನ್ನ ತರುವಂತಹ ಸಾಧ್ಯತೆ ಇದೆ. ಕಾರಣ ಪ್ರತ್ಯಕ್ಷದರ್ಶಿಯ ಮೊಬೈಲ್ನಿಂದ 8 ಫೋಟೋಗಳು ರಿಕವರಿ ಆಗಿದೆ. FSL ತಜ್ಞರಿಂದ ಸಾಕ್ಷಿ ಪುನೀತ್ ಮೊಬೈಲ್ನಲ್ಲಿದ್ದಂತಹ 8 ಫೋಟೋಗಳು ಹಲವು ಕಥೆಗಳನ್ನ ಬಿಚ್ಚಿಡ್ತಾ ಇದೆ. ಕೊಲೆ ನಡೆದ ಶೆಡ್ನಲ್ಲಿ ಎಲ್ಲರ ಜೊತೆಗೆ ದರ್ಶನ್ ನಿಂತಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆರೋಪಿಗಳಾದಂತಹ ಜಗ್ಗ, ರವಿ, ಅನುಕುಮಾರ್ ಜೊತೆಗಿನ ಫೋಟೋಗಳು ಕೂಡ ಪೊಲೀಸರ ಕೈಗೆ ಸೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪುನೀತ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ಫೋಟೋವನ್ನ ಆರೋಪಿಗಳು ಅಂದ್ರೆ ಈ ಕೊಲೆ ಪ್ರಕರಣದ ಸಹ ಆರೋಪಿಗಳು ತರಿಸ್ಕೊಂಡಿದ್ರು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ಲಭ್ಯ ಆಗಿದೆ. ದರ್ಶನ್ ಜೊತೆಗೆ ಜಗದೀಶ್, ಅನುಕುಮಾರ್ ಆ ಶೆಡ್ನ ಹೊರಭಾಗದಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋ ಸದ್ಯಕ್ಕೆ ಪೊಲೀಸರ ಕೈಗೆ ಸೇರಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನ ಕೂಡ ಪೊಲೀಸರು ಉಲ್ಲೇಖಿಸಿದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ಈಗ ಪಬ್ಲಿಕ್ ಡೊಮೈನ್ ಆಗಿರೋದ್ರಿಂದ ಎಲ್ಲ ಅಂಶಗಳು ಕೂಡ ಸಾರ್ವಜನಿಕವಾಗಿ ಗೊತ್ತಾಗ್ತಾ ಇದೆ. ರವಿಶಂಕರ್ ಫೋಟೋ ಗಮನಿಸ್ತಾ ಇದ್ದೀರಾ, ಜಗದೀಶ್ ಫೋಟೋ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರಿಗೆ ಈ ಕೊಲೆಯಾದಂತಹ ಸಂದರ್ಭ, ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಅಭಿಮಾನಿ ಫೋಟೋ ಬೇಕು ಅಂತ ಕೇಳಿದ್ರಂತೆ ಆರೋಪಿಗಳು. ಹೀಗಾಗಿ ಖುಷಿಯಾಗಿ ದರ್ಶನ್ ಫೋಟೋ ಪೋಸ್ ಕೊಟ್ಟಿದ್ರು ಅಂತ ಈ ಹಿಂದೆ ಚಾರ್ಜ್ ಶೀಟ್ ನಲ್ಲಿ ಅಂಶಗಳು ಉಲ್ಲೇಖ ಆಗಿತ್ತು. ಬಟ್ ಅದನ್ನ ಸಪೋರ್ಟ್ ಮಾಡುವಂತಹ ಸಾಕ್ಷಿಗಳು ಸಿಕ್ಕಿರಲಿಲ್ಲ. ಫೈನಲಿ ಆರೋಪಿಗಳ ಮೊಬೈಲ್ನಿಂದ ಈ ಫೋಟೋಗಳನ್ನ ಕೂಡ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದರ್ಶನ್ ಜೊತೆಗಿನ ಫೋಟೋ. ಇದರ ಅಥೆಂಟಿಸಿಟಿಯನ್ನ ಚೆಕ್ ಮಾಡಿದ ಮೇಲೆ ಚಾರ್ಜ್ ಶೀಟ್ನಲ್ಲಿ ಇದರ ಉಲ್ಲೇಖ ಆಗುತ್ತೆ. ಅಥೆಂಟಿಸಿಟಿ ಅಂತ ಹೇಳಿದ್ರೆ ಇದು ಫೇಕಾ, ರಿಯಲ್ಲಾ, ಫೋರ್ಸ್ಡಾ, ಎಡಿಟೆಡಾ ಎಲ್ಲವನ್ನ ಕೂಡ ನೋಡ್ಲಾಗುತ್ತೆ. ಅದರ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ, ಅದರ ಕನ್ಫರ್ಮೇಷನ್ 100% ಇದು ಒರಿಜಿನಲ್ಲೇ ಅಂತ ಹೇಳಿದ ಮೇಲೆ ಇದನ್ನ ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡೋ ಕೆಲಸ ಆಗುತ್ತೆ. ಸೊ ಅದಾಗಿದೆ. ರವಿಶಂಕರ್ ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ರವಿಶಂಕರ್ ದರ್ಶನ್ ಜೊತೆಗೆ ಪೋಸ್ ಕೊಟ್ಟಿರುವಂತಹ ಫೋಟೋ ಈಗ ನೀವು ನೋಡ್ತಾ ಇರೋದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಮಗೆ ಲಾಸ್ಟ್ ಟೈಮ್ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಾಗ CV ನಾಗೇಶ್ ಅವರು ಒಂದು ವಾದವನ್ನು ಪ್ರಬಲವಾಗಿ ಮಂಡಿಸಿದ್ರು. ಏನ್ ವಾದ ಅದು ಅಂತ ಕೇಳಿದ್ರೆ, ಕೊಲೆ ನಡೆದಂತಹ ಟೈಮ್ನಲ್ಲಿ, ಡೇನಲ್ಲಿ ದರ್ಶನ್ ಶೆಡ್ ಒಳಗೆ ಇದ್ರು ಅನ್ನೋದಕ್ಕೆ ಏನು ಸಾಕ್ಷ್ಯಗಳನ್ನ ಪೊಲೀಸರು ಪ್ರೊಡ್ಯೂಸ್ ಮಾಡಿಲ್ಲ. ಕೇವಲ ಟವರ್ ಡಂಪ್ ಅನ್ನ ಇಟ್ಕೊಂಡು ಇವರು ದರ್ಶನ್ ಇದ್ರು ಅಂತ ಹೇಳಿದ್ರೆ ಹೆಂಗ್ ಬರುತ್ತೆ? 5 ಕಿಲೋಮೀಟರ್, ಈ ಪಟ್ಟಣಗೆರೆ ಶೆಡ್ನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಆರೋಪಿಗಳ ಮನೆ ಇರೋದು. ಹಂಗೆ ನೀವು ನೋಡಕ್ ಹೋದ್ರೆ ಅವ್ರ ಮನೇಲೂ ಇದ್ದಿರ್ಬೋದು. ಆಗ ನೀವು ಹೆಂಗ್ ಪ್ರೂವ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಅದನ್ನ ಕೌಂಟರ್ ಮಾಡೋ ರೀತಿ ಈ ಸಾಕ್ಷ್ಯ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಮೊನ್ನೆ CV ನಾಗೇಶ್ ಅವರು ಒಂದು ವಾದವನ್ನ ಪ್ರಬಲವಾಗಿ ಮಂಡಿಸಿದ್ರು. ದರ್ಶನ್ ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಅವರು ಕೌಂಟರ್ ಮಾಡ್ತಾ ಇದ್ದು ಪ್ರತಿ ಸಲ ಕೂಡ SPP ಅವರಿಗೆ, ಕೊಲೆ ನಡೆದ ಜಾಗದ ಟವರ್ ಡಂಪ್ ಅನ್ನು ತಗೊಂಡು ನೀವು ಆರೋಪಿಗಳು ಅಲ್ಲಿ ಇದ್ರು ಅಂತ ಹೆಂಗನ್ನಕ್ ಬರುತ್ತೆ? 5 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಆರೋಪಿಗಳು ಎಲ್ಲರೂ ಮನೆ ಇದೆ. ಸೊ ಅವ್ರ ಮನೇಲೂ ಇದ್ದಿರ್ಬೋದು. ಇಲ್ಲ ಇದ್ರು ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರು. ಪ್ರಾಬಬ್ಲಿ ಅವರ ಈ ವಾದಕ್ಕೆ ಇದು ಕೌಂಟರ್ ಸಾಕ್ಷಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಎಷ್ಟು ಸಮಸ್ಯೆ ತಂದೊಡ್ಡಬಹುದು ಈ ಸಾಕ್ಷಿಗಳು? ಮಮತಾ, RR ನಗರದ ಪಟ್ಟಣಗೆರೆಯ ಶೆಡ್ ಏನಿದೆ, ಆ ಶೆಡ್ನಲ್ಲಿ ಪುನೀತ್ ಎಂಬಾತ ಕೆಲಸವನ್ನು ನಿರ್ವಹಿಸ್ತಿರ್ತಾನೆ. ಯಾವಾಗ ಇವರು ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಿ ಆತನನ್ನು ಕೊಲೆ ಮಾಡುತ್ತೋ ಆ ಸಂದರ್ಭದಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ಫೋಟೋಗಳೇನಿದೆ ಅದು ಸುಮಾರು 8 ಫೋಟೋಗಳು ಪುನೀತ್ನ ಮೊಬೈಲ್ನಲ್ಲಿತ್ತು. ಆ ಒಂದು ಫೋಟೋಗಳನ್ನು ಪುನೀತ್ ಭಯದಿಂದ ಡಿಲೀಟ್ ಮಾಡಿರ್ತಾನೆ. ಅಂದರೆ ಮುಂದೊಂದು ದಿನ ನನಗೆ ತೊಂದರೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಆತ ಡಿಲೀಟ್ ಮಾಡಿರ್ತಾನೆ. ಆತನ ಮೊಬೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಆ ಫೋಟೋಗಳು ಸಿಕ್ಕಿದ್ದಾವೆ. ದರ್ಶನ್ ಒಂದು ಬ್ಲೂ ಶರ್ಟು ಮತ್ತು ಬ್ಲ್ಯಾಕ್ ಜೀನ್ಸನ್ನು ಹಾಕ್ಕೊಂಡು ನಿಂತಿದ್ದಾರೆ. ದರ್ಶನ್ ಜೊತೆ ಅನುಕುಮಾರ್, ಜಗ್ಗ ಇವರೆಲ್ಲರೂ ಕೂಡ ಇದ್ದಾರೆ. ಆ ಫೋಟೋಗಳನ್ನು ಇದೀಗ ಎಕ್ಸ್ಟ್ರಾಕ್ಟ್ ಮಾಡಿ ಹೆಚ್ಚುವರಿಯಾಗಿ ನ್ಯಾಯಾಲಯಕ್ಕೆ ಕೊಡುವ ಕೆಲಸವನ್ನು ಇದೀಗ ಪೊಲೀಸರು ಮಾಡಿದ್ದಾರೆ. ಸಾಮಾನ್ಯವಾಗಿ ನೀವು ಹೇಳಿದಂತೆ ಈ ಹಿಂದಿನ ವಾದಗಳ ಸಂದರ್ಭದಲ್ಲಿ ಇವರ ಮೊಬೈಲ್ CDR ಏನಿದೆ ಅದು ಅಲ್ಲೇ RR ನಗರದ ನಿವಾಸಿಗಳು, ಹೀಗಾಗಿ ಸುಮಾರು 3-4 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಂದೇ ಬರುತ್ತೆ ಅನ್ನೋ ಮಟ್ಟಿಗೆ ಹೇಳಿದರು. ಆದರೆ CDR ಎಕ್ಸಾಕ್ಟ್ ಲೊಕೇಶನ್ ಏನಿರುತ್ತೆ ಅದು 300 ಮೀಟರ್ ಅಂತರದಲ್ಲಿ ಕೊಡುತ್ತೆ. ಹೀಗಾಗಿ ಮುಂದೆ SPP ಅವರು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಂಶಗಳನ್ನು ಉಲ್ಲೇಖವನ್ನು ಸಹ ಮಾಡಬಹುದು. ಆದರೆ ಇದೀಗ ದರ್ಶನ್ ಅವತ್ತು ಶೆಡ್ನಲ್ಲಿ ಇದ್ರು ಅನ್ನೋದಕ್ಕೆ ಇದೀಗ 8 ಫೋಟೋಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಆ ಫೋಟೋಗಳನ್ನು ವಿನಯ್
ತರಿಸ್ಕೊಳ್ಳೋದಕ್ಕೆ ಅಂತೇಳಿ ಈತನಿಗೊಂದು ಮೆಸೇಜ್ ಮಾಡಿದ, ಅಂದರೆ ಕೋಡ್ ವರ್ಡು ಫೋಟೋ ಕಳಿಸು ಅನ್ನೋ ಅರ್ಥದಲ್ಲಿ. ಆ ಫೋಟೋವನ್ನು ಕಳಿಸ್ದೆ ಆತ ಏನು ಮಾಡಿರ್ತಾನೆ, ಭಯದಿಂದ ಡಿಲೀಟ್ ಮಾಡುವ ಕೆಲಸವನ್ನು ಮಾಡಿದ್ದಾನೆ. ಆ 8 ಫೋಟೋಗಳೇನಿದೆ, ಆ ವಿನಯ್ನ ವ್ರ್ಯಾಂಗ್ಲರ್ ಜೀಪ್ ಏನಿದೆ ಅದ್ರ ಮುಂದೆ ನಿಂತು ಒಂದಷ್ಟು ಫೋಟೋಗಳು ತೆಗೆದುಕೊಳ್ಳಲಾಗಿದೆ. ದರ್ಶನ್ ಇದ್ದಾರೆ, ಅನುಕುಮಾರ್ ಇದ್ದಾನೆ, ಜಗ್ಗಿ ಇದ್ದಾನೆ. ಇವರೆಲ್ಲರೂ ಕೂಡ ಅವತ್ತು ಆ ಒಂದು ಕೊಲೆಯಾದಂತಹ ಸ್ಥಳದಲ್ಲಿ ಇದ್ರು, ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ರು, ಆತನ ಜೀವವನ್ನ ತೆಗೆದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದಷ್ಟು ಸಾಕ್ಷಿ ಆಧಾರಗಳನ್ನ ಇದೀಗ ಪೊಲೀಸರು ಪತ್ತೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಮಮತಾ.